ಹಾಯ್ ಸ್ನೇಹಿತರೆ, ವೆಲ್ಕಮ್ ನಮ್ಮ ಚಾನಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ತುಂಬ ಜನ ಬೆಂಗಳೂರಿಗೆ ಹೊಸದಾಗಿ ಡೆಲಿವರಿ ಜಾಬ್ನ ಮಾಡಬೇಕು ಅಂತ ಬಂದಿರೋರಿಗೆ ಈ ಒಂದು ವಿಡಿಯೋ ಜಸ್ಟ್ ನಾನು ಈಗಲೇ ಹೇಳ್ಬಿಡ್ತಾ ಇದ್ದೀನಿ. ಯಾರಾದರೂ ಹೊಸಬ್ರು ಬರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇಲ್ಲ ಡೆಲಿವರಿ ಜಾಬ್ ಬಗ್ಗೆ ನಿಮಗೆಲ್ಲ ಮಾಹಿತಿ ಇದೆ ಅಂದರೆ ದಯವಿಟ್ಟು ಈ ವಿಡಿಯೋನ ಪರವಾಗಿಲ್ಲ, ಬೋರ್ ಅನಿಸಿದ್ರೆ ಸ್ಕಿಪ್ ಮಾಡಿ. ಜಸ್ಟ್ ಒಂದು ಸುಮಾರು ವೀಡಿಯೋಗಳಲ್ಲಿ ನಾನು ಹೇಳಬೇಕು ಅಂತ ಅಂದ್ಕೊಂಡಿರ್ತೀನಿ, ಬಟ್ ಆದರೆ ಹೇಳೋಕ್ಕಾಗಿರಲ್ಲ. ಬಟ್ ಆದರೆ ಈ ಸಮಯದಲ್ಲಿ ಹೇಳಬೇಕು ಅನ್ನೋದಕ್ಕೋಸ್ಕರ ಈ ವಿಚಾರನ ಶೇರ್ ಮಾಡ್ಕೊತಿದ್ದೀನಿ. ಅದು ಏನಪ್ಪ ಅಂತಂದರೆ ಬೆಂಗಳೂರು ಲೈಫು, ಡೆಲಿವರಿ ಬಾಯ್ಸ್ಗೆ ಬೆಂಗಳೂರು ಲೈಫ್ ಅನ್ನೋದು ಯಾವ ರೀತಿ ಇರ್ತದೆ ಅನ್ನೋದನ್ನು ಒಂದು ಮಾತು ಹೇಳ್ತೀನಿ ನೋಡಿ. ಲೈಕ್ ನಮ್ಮ ವೀಡಿಯೋಗಳಾಗಿರ್ಬೋದು, ನಮ್ಮಂಥ ಕಂಟೆಂಟ್ ಕ್ರಿಯೇಟರ್ಸ್ ವೀಡಿಯೋಸ್ನ ನೋಡಿಕೊಂಡು ಸುಮಾರು ಜನ ಲೈಕ್ ಬೆಂಗಳೂರಲ್ಲಿ ಡೆಲಿವರಿ ಜಾಬ್ ಮಾಡ್ಕೊಂಡು ಮಸ್ತಾಗಿ ಅರ್ನಿಂಗ್ಸ್ನ ಮಾಡ್ಬೋದು ಅಂತಲೇ, ಲೈಕ್ ಆ ಒಂದು ಜೀವನ ಕಟ್ಕೊಬೋದು, ಒಂದು ಒಳ್ಳೆ ಕಷ್ಟಪಟ್ಟು ಜೀವನ ಕಟ್ಕೊಬೋದು, ಕಷ್ಟಪಟ್ಟು ದುಡ್ದು ಜೀವನ ಕಟ್ಕೊಬೋದು ಅಂತ ಸುಮಾರು ಆಸೆಗಳು, ಲೈಕ್ ಈ ಆಕಾಂಕ್ಷ, ಲೈಕ್ ನಿಮ್ಮದೇ ಆದಂಥ ಕಮಿಟ್ಮೆಂಟ್ಸ್ಗೆ ನೀವೇ ಆದಂತಹ ಒಂದು ಡ್ರೀಮ್ನ ಇಟ್ಕೊಂಡು ಬರ್ತಿರ್ತೀರ. ಸೊ ನಿಮ್ಮಂಥವ್ರಿಗೋಸ್ಕರ ಈ ಒಂದು ವಿಡಿಯೋ ಏನಪ್ಪ ಅಂತಂದರೆ, ಮೊದಲನೇದಾಗಿ ಒಂದು ಮಾತೇಳಕ್ಕೆ ಇಷ್ಟಪಡ್ತೀನಿ. ಯಾರೂ ಕೂಡ ಯಾರೇ ಆಗಲಿ ಈ ಒಂದು ಫೀಲ್ಡ್ಗೆ ಬರಬೇಕು ಅನ್ನೋರು, ಇಲ್ಲಾಂದರೆ ಈ ಒಂದು ಇದಕ್ಕೆ ಬರ್ತಿದ್ದೀನಿ ಅನ್ನೋರು ದಯವಿಟ್ಟು ಒಂದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಜಾಸ್ತಿ ಓವರ್ ಡ್ರೀಮ್, ಓವರ್ ಎಕ್ಸ್ಪೆಕ್ಟೇಷನ್ನ ಇಟ್ಕೊಳ್ಳೋಕೆ ಬರೋಕ್ಕೆ ಹೋಗಬೇಡಿ. ಬಿಕಾಸ್ ಏನಕ್ಕೆ ಅಂತಂದರೆ, ಈಗ ನೋಡಿ ನಮ್ಮಂಥ ಕಾಂಟೆಂಟ್ ಕ್ರಿಯೇಟರ್ಸು ಅಥವಾ ನಮ್ಮಂಥ ವೀಡಿಯೋಸ್ ಮಾಡೋರು ನಾವು ಹೇಳಿರ್ತೀವಿ. ಫಾರ್ ಎಕ್ಸಾಂಪಲ್ ನಾನೇ ಆಗಿರ್ಬೋದು, ಒಂದು ದಿನಕ್ಕೆ 1000 ರೂಪಾಯಿಂದ 1500 ರೂಪಾಯಿ, 2000 ದುಡಿಬೋದು, ವಾರಕ್ಕೆ 10,000 ದುಡಿಬೋದು. ಸೊ ಅಂತ ನಾವು ವೀಡಿಯೋಸ್ನ ಮಾಡಿರ್ತೀವಿ. ಆ ವೀಡಿಯೋಗಳನ್ನ ನೋಡ್ಬಿಟ್ಟು ಓಕೆ ನಾವು ಹಿಂಗೆ ಮಾಡ್ಬೋದು, ತಿಂಗಳಿಗೆ ಓಕೆ ಅವಾಗ 10 40 20 40 ಸಾವಿರದಲ್ಲಿ 10,000 ಕಮ್ಮಿ ಹೋದ್ರೂ ಕೂಡ 30,000 ದುಡಿಬೋದಲ್ವಾ ನಮಗೆ, ಸೊ ಒಳ್ಳೆ ದುಡ್ಡು ಮಾಡ್ಬೋದಲ್ವಾ ಅನ್ನೋ ಒಂದು ಮೆಂಟಾಲಿಟಿಯಲ್ಲಿ ಸೊ ತುಂಬ ಜನ ಬರ್ತೀರಾ. ಬಟ್ ಆದರೆ ಒಂದು ಮಾತು ಹೇಳ್ತೀನಿ, ಆ ದುಡ್ಡನ್ನ ಮಾಡೋದಕ್ಕೆ ಅದರಿಂದ ಇರೋಂತಹ ಕಷ್ಟನ ನೋಡ್ಬಿಟ್ಟು ಬನ್ನಿ. ಸೊ ದುಡ್ಡನ್ನ ಮಾತ್ರ ನೋಡ್ಬಿಟ್ಟು ಬರಬೇಡಿ. ದಯವಿಟ್ಟು ಯಾರೇ ಆಗಲಿ ಬರೋರಿಗೆ ಒಂದೇ ರಿಕ್ವೆಸ್ಟು, ಇಲ್ಲಿ ಅಷ್ಟು ಈಸಿ ಇರಲ್ಲ ಡೆಲಿವರಿ ಜಾಬ್ ಮಾಡೋದಾಗಲಿ, ಇಲ್ಲಾಂದರೆ ಈ ಕೆಲಸ ಅಷ್ಟೊಂದು ಈಸಿ ಇರಲ್ಲ. ದುಡ್ಡು ಮಾಡಬಹುದು, ಇಲ್ಲ ಅಂತ ನಾನು ಹೇಳ್ತಿಲ್ಲ ಬಟ್ ಆದರೆ ಅದರಿಂದ ಇರೋಂತಹ ಕಷ್ಟ, ಅದಕ್ಕೆ ಏನೆಲ್ಲ ಮಾಡಬೇಕು, ಎಷ್ಟು ಅವರ್ ಲಾಗಿನ್ ಮಾಡಬೇಕು, ಯಾವಾಗ ಎದ್ದೇಳಬೇಕು, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಡ್ಯೂಟಿ ಮಾಡಬೇಕು, ಯಾವ ಟೈಮ್ಗೆ ಊಟ ಮಾಡ್ತಾವಣೆ, ಎಷ್ಟು ಬಿಸಿಲೈತೆ, ಆ ಬಿಸಿಲಲ್ಲಿ ಎಷ್ಟು ಕಷ್ಟಪಡಬೇಕು, ಟ್ರಾಫಿಕ್ ಏನು, ಅದೆಲ್ಲನೂ ಕೂಡ ನಾವು ವೀಡಿಯೋಸ್ನ ಮಾಡಿರ್ತೀವಿ. ದಯವಿಟ್ಟು ಅದನ್ನು ಕೂಡ ನೋಡಿಕೊಂಡು ಆ ಕಷ್ಟನೂ ನೋಡಿ ಅದಾದಮೇಲೆ ಬನ್ನಿ. ಸೊ ಒಂದಷ್ಟು ಜನ ಏನಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಅಂತಂದರೆ, ಸುಮಾರು ನನಗೆ ಮೆಸೇಜಸ್ ಅಥವಾ ಕಮೆಂಟ್ ಬಾಕ್ಸ್ಗಳಾಗಿರ್ಬೋದು, ಇಲ್ಲ ಸುಮಾರು ಜನ ನನ್ನ ನೋಡಿದಾಗ ನಾನು ನೋಡಿದ್ದೀನಿ. ನಾನೇ ಸುಮಾರು ಏನಂತಂದರೆ ಲೈಕ್ ನನ್ನ ಹತ್ರನೇ ಹೇಳಿರ್ತಾರೆ, ಬಟ್ ನಿಮ್ಮ ವೀಡಿಯೋ ನೋಡಿಕೊಂಡು ಒಂದಷ್ಟು ಜನ ಕಂಟೆಂಟ್ ಕ್ರಿಯೇಟರ್ ವೀಡಿಯೋ ನೋಡ್ಕೊಂಡು ಬಂದೆ ನಾನು, ಆದರೆ ನನಗೆ ನೀವು ಮಾಡೋ ಥರ ಅರ್ನಿಂಗ್ಸ್ ನನ್ನ ಕೈಲಿ ಮಾಡೋಕ್ಕಾಗ್ತಾಯಿಲ್ಲ, ಯಾಕೆ ಬ್ರೋ ಅಂತಾರೆ. ಬಟ್ ಆದರೆ ನಾನು ಅದನ್ನೇ ಹೇಳಿದ್ನಲ್ಲ, ಸೊ ನಾವು ನಮ್ಮ ಥರನೇ ನೀವು ಅರ್ನ್ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ನಿಮಗೆ ಎಕ್ಸ್ಪೀರಿಯೆನ್ಸ್ ಅನ್ನೋದು ಆಗಲೇಬೇಕು. ಅಂದರೆ ಈಗ ನಾನು ಈ ಒಂದು ಫೀಲ್ಡಲ್ಲಿ 6 ರಿಂದ 7 ವರ್ಷದಿಂದ ನಾನು ಇದರಲ್ಲಿ ಇದ್ದೀನಿ ನಾನು. ಸೊ ಇದರಲ್ಲಿ ನನಗೆ ಯಾವುದ್ರಲ್ಲಿ ಮಾಡಿದ್ರೆ ಅರ್ನಿಂಗ್ ಜಾಸ್ತಿ ಆಗುತ್ತೆ, ಯಾವ ಟೈಮಿಗೆ ಯಾವ ಆ್ಯಪಲ್ಲಿ ಅರ್ನಿಂಗ್ ಮಾಡಬೇಕು, ಅಥವಾ ಯಾವ ಡೇಯಲ್ಲಿ, ಈಗ ವೀಕೆಂಡಲ್ಲಿ ವೀಕ್ ಡೇಸಲ್ಲಿ ಯಾವ್ದು ಮಾಡಬೇಕು, ನನಗೊಂದು ಐಡಿಯಾ ಇದೆ. ಸೊ ಆ ಐಡಿಯಾ ಪ್ರಕಾರ ನಾವು ಮಾಡಿದ್ರೆ ಅದು ಅರ್ನಿಂಗ್ಸ್ ಆಗುತ್ತೆ. ಸೊ ಆ ಒಂದು ಐಡಿಯಾಸ್ ನೀವು ತಿಳ್ಕೊಬೇಕು ಅಂತಂದರೆ, ಮೊದಲನೇದಾಗಿ ನಾನು ಹೇಳ್ಕೊಟ್ರೆ ನಿಮಗೆ ಬರೋದಕ್ಕಿಂತ ನೀವು ಎಕ್ಸ್ಪೀರಿಯೆನ್ಸ್ನ ಮಾಡಬೇಕದು. ಬಿಕಾಸ್ ನಿಮ್ಮ ಕೇಪಬಿಲಿಟಿನ ನೀವೇ ತಿಳ್ಕೊಬೇಕು. ಈಗ ನೋಡಿ, ನಾನು ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಎದ್ರು, ರಾತ್ರಿ 10-11 ಗಂಟೆವರೆಗೂ ಡ್ಯೂಟಿ ಮಾಡಿದ್ರು. ಸೊ ನನಗೆ ಬಾಡಿ ಪೈನ್ ಆಗುತ್ತೆ, ಬಟ್ ಆದರೂ ಕೂಡ ನನಗೆ ಮಾಡ್ತೀನಿ ಅನ್ನೋ ಶಕ್ತಿ ನನಗಿದೆ, ಆ್ಯಂಡ್ ಮಾಡ್ತೀನಿ ಅನ್ನೋ ನನಗೊಂದು ಛಲ ಇದೆ. ಬಿಕಾಸ್ ನನಗೆ ಆ ಎಕ್ಸ್ಪೀರಿಯೆನ್ಸ್ ಇದೆ. ಆದರೆ ನಿಮ್ಗೆ ಆ ಥರ ಆಗುತ್ತಾ? ನಿಮ್ಮ ಬಾಡಿ ನಿಮಗೆ ಸ್ಪಂದಿಸ್ತದ? ನಿಮಗೆ ಬಾಡಿ ಆಗಿರ್ಬೋದು, ನಿಮ್ಮ ಗಾಡಿ ಆಗಿರ್ಬೋದು, ನಿಮ್ಮ ಹತ್ರ ಇರುವಂತಹ ಮೊಬೈಲ್ ಆಗಿರ್ಬೋದು, ಸೊ ಅದೆಲ್ಲ ಕೂಡ ನಿಮಗೆ ಆಗುತ್ತಾ, ವರ್ಕೌಟ್ ಮಾಡೋಕ್ಕಾಗುತ್ತಾ? ಸೊ ಅದನ್ನೆಲ್ಲ ಕೂಡ ನೀವು ನೋಡಬೇಕಾಗುತ್ತೆ. ಕೆಲವ್ರು ಏನು ಮಾಡ್ತೀರಾ ಅಂತಂದರೆ, ಬರ್ತೀರಾ, ಒಂದು 2-3 ದಿವಸ ಮಾಡ್ತೀರಾ. ಸೊ ನಮ್ಮ ಥರ ಅಂತೂ ಮಾಡೋಕ್ಕಾಗಿರಲ್ಲ. ಬೆಳಗ್ಗೆ ಎಷ್ಟು ಗಂಟೆಗೋ ಎದ್ದೇಳ್ತೀರಾ, ಎಷ್ಟು ಗಂಟೆಗೋ ಲಾಗಿನ್ ಮಾಡ್ತೀರಾ, ಮತ್ತು ಸಂಜೆ ಆಗೋಷ್ಟಿಗೆ ಈ ಟ್ರಾಫಿಕ್ಕಲ್ಲಿ, ಈ ಪೊಲ್ಯೂಷನಲ್ಲಿ, ಈ ಬಿಸಿಲಲ್ಲಿ ಕೆಲಸ ಮಾಡೋಕ್ಕೆ ಆಗಿರಲ್ಲ. ವಾಪಸ್ ಹೋಗ್ಬಿಟ್ಟಿರ್ತೀರ. ಅದಾದಮೇಲೆ ಒಂದು 3 ಡೇಸ್ ನೋಡ್ತೀರಾ, ಅದಾಗಿರಲ್ಲ. ಮತ್ತೆ ಬಂದು ನಮ್ಮ ವೀಡಿಯೋಗಳಲ್ಲಿ ಬ್ಯಾಡ್ ಕಮೆಂಟ್ಸ್ನ ಹಾಕಿರ್ತೀರ. ಸೊ ನೀವು ಬ್ಯಾಡ್ ಕಮೆಂಟ್ ಹಾಕಿದ್ದೀರಾ ಅಥವಾ ನೀವು ಬ್ಯಾಡಾಗಿ ಮೆಸೇಜ್ ಮಾಡಿದ್ದೀರಾ, ಇಟ್ಸ್ ಓಕೆ, ನಾನು ಅದಕ್ಕೇನು ಬೇಜಾರಾಗಲ್ಲ. ಬಿಕಾಸ್ ಏನಕ್ಕೆ ಅಂತಂದರೆ, ಅದು ನೀವು ಆ ಕಷ್ಟ ಪಟ್ಕೊಂಡು ಹೋಗಿರ್ತೀರ, ಅದು ನನಗೆ ಅರ್ಥ ಆಗುತ್ತೆ. ಬಟ್ ಆದರೂ ಕೂಡ ನಾನು ನಿಮ್ಗೆ ಹೇಳೋದೇನಪ್ಪ ಅಂತಂದರೆ, ನಿಮ್ಮ ಕೇಪಬಿಲಿಟಿ ಏನು ಅನ್ನೋದು ನೀವು ಮೊದಲನೇದಾಗಿ ತಿಳ್ಕೊಬೇಕು. ಆ್ಯಂಡ್ ನೀವು ಕೂಡ ಈ ಒಂದು ಫೀಲ್ಡಲ್ಲಿ ನೀವು ನಮ್ಮ ಥರ ಅರ್ನ್ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ಎಕ್ಸ್ಪೀರಿಯೆನ್ಸು ಮತ್ತು ಟೈಮ್ ಬೇಕೇ ಬೇಕು. ಟೈಮ್ ಹಿಡಿತದೆ, ಬಂದಿದ್ದ ತಕ್ಷಣ ಅಂತೂ ಆಗೋದೇ ಇಲ್ಲ. ಅಟ್ಲೀಸ್ಟ್ ಈಗ ನೀವು ಒಂದೇದೋ ಎಕ್ಸಾಂಪಲ್, ಯಾವುದೋ ಒಂದು ಕಂಪ್ನಿ ಕೆಲಸಕ್ಕೆ ಹೋಗ್ತೀರಾ. ಸೊ ಆ ಒಂದು ಕೆಲಸಕ್ಕೆ ಹೋದಾಗ, ಸೊ ಹೋಗಿದ್ದ ದಿನವೇ ಅಥವಾ ಹೋಗಿದ್ದ 2 ದಿವಸಕ್ಕೆ ನಿಮ್ಗೆ ಆ ಕೆಲಸ ಅಡ್ಜಸ್ಟ್ ಆಗೋಲ್ಲ, ಅಥವಾ ಆ ಕೆಲಸ ಕಲ್ತು ಬಿಡೋಲ್ಲ ನೀವು. ಸೊ ಆ ಕೆಲಸ ಕಲಿಯೋದಕ್ಕೆ, ಆ ಕೆಲಸ ಅಡ್ಜಸ್ಟ್ ಆಗೋದಕ್ಕೆ, ಆ ಕೆಲಸನ ನೀವು ಹೊಂದ್ಕೊಳ್ಳೋದಕ್ಕೆ ಮಿನಿಮಮ್ ಅಂದ್ರೂ 1 ವಾರ 15 ದಿವಸ ಬೇಕಾಗುತ್ತೆ.
ಸೊ ಜೊತೆಗೆ ಪರಿಚಯ ಆಗಬೇಕಾಗುತ್ತೆ, ಅಲ್ಲಿ ಕೆಲಸ ಮಾಡೋರು ಪರಿಚಯ ಆಗಬೇಕಾಗುತ್ತೆ, ಅವ್ರು ಹೇಳ್ಕೊಡೋದು ತಿಳ್ಕೊಬೇಕಾಗುತ್ತೆ. ಸೊ ಅದೇ ರೀತಿ ಕೂಡ ಈ ಕೆಲಸ ನಿಮ್ಗೆ ಅನಿಸ್ಬೋದು, ಇದರಲ್ಲಿ ಯಾರೂ ಹೇಳ್ಕೊಡೋ ಅವಶ್ಯಕತೆ ಇಲ್ಲ, ನಾವೇ ಮಾಡ್ಕೊಬೋದು. ಹೌದು, ಈಸಿಯಾಗಿ ಮಾಡ್ಕೊಬೋದು. ಆದರೂ ಕೂಡ ಇದರಲ್ಲಿ ಕೆಲವೊಂದು ಟ್ರಿಕ್ಸ್ ಇರ್ತವೆ. ಯಾವ ಟೈಮ್ಗೆ ಲಾಗಿನ್ ಮಾಡಬೇಕು, ಯಾವ ಟೈಮ್ಗೆ ಲಾಗೌಟ್ ಮಾಡಬೇಕು, ಇದರಲ್ಲಿ ಅಕಸ್ಮಾತ್ ಲಾಂಗ್ ಆರ್ಡ್ರ್ ಬಂದರೆ ಏನು ಮಾಡಬೇಕು, ಅಥವಾ ಶಾರ್ಟ್ ಆರ್ಡ್ರ್ ಬಂದರೆ ಏನು ಮಾಡಬೇಕು, ರೆಸ್ಟೋರೆಂಟ್ ಹತ್ರ ಹೆಂಗೆ ಮಾತಾಡಬೇಕು, ಅದು ಒಂದಷ್ಟು ಇರ್ತವೆ. ನಮ್ಮ ವೀಡಿಯೋಗಳಲ್ಲಿ ನೀವು ನೋಡಿರ್ತೀರ, ಆದರೆ ಅದನ್ನೆಲ್ಲ ನೀವು ತಿಳ್ಕೊಂಡಿರಲ್ಲ. ನಾವು ಯಾಕಂದರೆ ಈಗ ನೋಡಿ, ನಾವು ಒಂದು ದಿನದಲ್ಲಿ 40 ಆರ್ಡ್ರನ್ನ ಮಾಡಿದ್ದೀವಿ ಅಂದರೆ 40 ಆರ್ಡ್ರದ್ದು ಕೂಡ ನಾನು ಹೋಗ್ಬಿಟ್ಟು ಕಸ್ಟಮರ್ ಹತ್ರ ಅಂದರೆ ಕಸ್ಟಮರ್ ಹತ್ರ ಮಾತಾಡೋದನ್ನು, ರೆಸ್ಟೋರೆಂಟಾಗಿ ಮಾತಾಡೋದನ್ನು ಹಾಕೋದಕ್ಕೆ ಹೋಗಲ್ಲ. ನಮಗೆ ವೀಡಿಯೋದಲ್ಲಿ ನಮಗೇನು ಹೈಲೈಟ್ ಪಾಯಿಂಟ್ಸ್ ಇದೆ ಅದು ಮಾತ್ರ ನಾವು ಹಾಕಿರ್ತೀವಿ. ಅದನ್ನು ನೀವು ನೋಡ್ಕೊಬಂದು ಇಲ್ಲಿ ಬಂದು ಲೈಕ್ ನಮ್ಮ ಥರನೇ ನೀವು ಟ್ರೈ ಮಾಡೋಕ್ಕೆ ಹೋದರೆ ಅದು ವರ್ಕೌಟ್ ಆಗೋಲ್ಲ. ಬಿಕಾಸ್ ನಾವು ಹೆಂಗೆ ನಮ್ಮ ವೇ ಅನ್ನೋದು ಇರ್ತದಲ್ವ, ನಮ್ಮ ತನ ಅನ್ನೋದು ಇರ್ತದಲ್ವ, ನಮ್ಮ ಸ್ಟೈಲ್ ಅನ್ನೋದು ಇರ್ತದಲ್ವ, ಆ ಥರ ನಾವು ಮಾಡಿರ್ತೀವಿ. ಆದರೆ ಇದನ್ನು ನೀವು ಅಡ್ಜಸ್ಟ್ ಆಗೋದಕ್ಕೆ ಅದಕ್ಕೆ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ದಿವಸ ಕೆಲಸನ ಮಾಡಲೇಬೇಕಾಗುತ್ತೆ. ಒಂದು ವಾರ, ಒಂದು 15 ದಿವಸ, ಒಂದು ತಿಂಗಳು ಕೆಲಸ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ರೆಸ್ಟೋರೆಂಟ್ ಹತ್ರ ಹೆಂಗೆ ಮಾತಾಡಬೇಕು, ಕಸ್ಟಮರ್ಗಳ ಹತ್ರ ಹೆಂಗೆ ಮಾತಾಡಬೇಕು. ಅದ್ರ ಜೊತೆಗೆ ಲೈಕ್ ಎಲ್ಲ ಕೂಡ ನಿಮಗೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ನೀವು ಟೈಮ್ ಅನ್ನೋದು ಕೊಡಲೇಬೇಕಾಗುತ್ತೆ. ಒಂದು ವಾರದಲ್ಲಿ ಏನೂ ಆಗೋಲ್ಲ, ಒಂದು 5 ದಿವಸದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಇಲ್ಲಿ ಬರ್ತೀರಾ, ನಿಮಗೆ ಗೊತ್ತಾಗಲ್ಲ. ಕೆಲವರು ಒಂದಷ್ಟು ಅದನ್ನು ನೋಡಿದ್ದೀನಿ, ಬರ್ತೀರಾ ಪಿ ಜಿಗಳು ಮಾಡ್ಕೊಂಡ್ಬಿಡ್ತೀರಾ, ಅವ್ರ ಹತ್ರ ಅಡ್ವಾನ್ಸ್ಗಳನ್ನ ಕೊಟ್ಬಿಡ್ತೀರಾ. ಅವರು ಪಿ ಜಿಗಳಲ್ಲಿ ಒಂದು ತಿಂಗಳು ಅಡ್ವಾನ್ಸ್ನ ಪೇ ಮಾಡಿಸ್ಕೊಂಡ್ಬಿಡ್ತಾರೆ. ನೀವು ಒಂದು ವಾರ ಬರ್ತೀರಾ, ಒಂದು ವಾರ ಮಾಡ್ತೀರಾ, ಅದಾದಮೇಲೆ ವಾಪಸ್ ಹೋಗ್ಬಿಡ್ತೀರಾ, ದುಡ್ಡು ವೇಸ್ಟ್ ಮಾಡ್ಕೊತೀರಾ, ದುಡ್ಡು ಹೋಗ್ಬಿಡುತ್ತೆ. ಸೊ ಎಲ್ಲ ಕೂಡ ಲೈಕ್ ಆವಾಗ ಬೆಂಗಳೂರು ಅಂದ್ರೇ ನಿಮಗೆ ಬೆಂಗಳೂರು ಮೇಲೇ ಬೆಂಗಳೂರೇ ಸರಿ ಇಲ್ಲಪ್ಪ, ಬೆಂಗಳೂರಲ್ಲೇ ಇದಿಲ್ಲಪ್ಪ ಅನ್ನೋದು ಆಗ್ಬಿಡುತ್ತೆ. ಸೊ ಅದು ನನಗೆ ಗೊತ್ತಿರೋ ಪ್ರಕಾರ ಬೆಂಗಳೂರು ಅನ್ನೋದು ಎಲ್ಲರಿಗೂ ಅಡ್ಜಸ್ಟ್ ಆಗೋಲ್ಲ. ಬೆಂಗಳೂರು ಲೈಫ್ ಆಗಿರ್ಬೋದು, ಇಲ್ಲ ಬೆಂಗಳೂರಲ್ಲಿ ಕೆಲಸ ಆಗಿರ್ಬೋದು, ಈ ಡೆಲಿವರಿ ಜಾಬ್ ಆಗಿರ್ಬೋದು, ಇದು ಎಲ್ಲರಿಗೂ ಕೂಡ ಅಡ್ಜಸ್ಟ್ ಆಗುವಂತಹ ಕೆಲಸ ಅಲ್ಲ. ಓಕೆನಾ? ಈಗ ಆ ಥರ ಅಡ್ಜಸ್ಟ್ ಆಗುವಂಥ ಕೆಲಸ ಆದರೆ ನಾನು ಒಂದು ದಿನಕ್ಕೆ 2,000 ಮಾಡ್ತೀನಿ ಅಂದಮೇಲೆ ನನ್ನ ಪಕ್ಕದಲ್ಲಿರೋನು 1,500 ಮಾಡೋಣ ಅಂತಂದರೆ ಅವನವನು ಕ್ಯಾಪಬಿಲಿಟಿ, ಅವನವನ ಟೈಮಿಂಗ್ಸು, ಅವನವನ ಶಕ್ತಿ, ಅವನೊಂದು ಗಾಡಿ ಆಗಿರ್ಬೋದು, ಪ್ರತಿಯೊಂದು ಮ್ಯಾಟ್ರ್ ಆಗುತ್ತೆ ಇಲ್ಲಿ. ಅವ್ನ ಮೊಬೈಲು, ನನ್ನ ಮೊಬೈಲ್ ಎಷ್ಟೊತ್ತು ಚಾರ್ಜಿಂಗ್ ಕೊಡುತ್ತೆ, ಅವ್ನ ಮೊಬೈಲೆಲ್ಲ, ಇದೆಲ್ಲ ಕೂಡ ಒಂದು ಏನಂತಾರೆ, ಒಂದು ಟ್ರಿಕ್ ಅಂತ ಹೇಳ್ಬೋದು. ಅಥವಾ ಇದೆಲ್ಲ ಒಂದು ತಿಳ್ಕೊಬೇಕು ಅಂತಂದರೆ ನೀವು ಕೆಲಸನ ಬಂದು 1 ತಿಂಗಳು, ನಾನು ಆಗಲೇ ಹೇಳ್ದಂಗೆ 1 ತಿಂಗಳು, 1-2 ತಿಂಗಳು ಕೆಲಸ ಮಾಡಿದ್ರೇ ನಿಮಗೆ ಇದೆಲ್ಲ ಗೊತ್ತಾಗುತ್ತೆ. ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಎಲ್ಲಾದರೂ ನಮ್ಮ ಫಾಲೋವರ್ಸ್ ಅಥವಾ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲಾದರೂ ಸಿಕ್ಕರೆ ನನಗೆ ಮೊದಲನೇದಾಗಿ ಸುಮಾರು ಜನ ಕೇಳೋದೇನೆ ಇದೇ ಥರನೇ, ಬ್ರೋ ನಾವು ಊರಿಂದ ಬೆಂಗಳೂರಿಗೆ ಬಂದಿದ್ದೆ, ಕನ್ಸು ಕಟ್ಕೊಂಡು ಒಂದಷ್ಟು ಅರ್ನಿಂಗ್ಸ್ ಮಾಡಬೇಕು ಅಂತ, ಆದರೆ ಇಲ್ಲಿ ಅರ್ನಿಂಗ್ಸ್ ಮಾಡೋಕೆ ಆಗ್ತಿಲ್ಲ, ಏನು ಮಾಡೋದು ಅಂತ ಸುಮಾರು ಜನ ಕೇಳಿದ್ದಾರೆ. ಅದಕ್ಕೆ ಈ ಒಂದು ವಿಡಿಯೋನ ಮಾಡಬೇಕು ಅನಿಸ್ತು, ಈ ಒಂದು ವಿಡಿಯೋನ ಮಾಡಿರೋದು. ಇನ್ನು ಮುಂದೆ ಯಾರಾದರೂ ಬೆಂಗಳೂರಿಗೆ ಕೆಲಸ ಮಾಡಬೇಕು ಅಂತ ಬರಂಗಿದ್ರೆ, ಡೆಲಿವರಿ ಜಾಬ್ ಅಂತಲ್ಲ ಯಾವುದೇ ಕೆಲಸ ಆಗಲಿ, ನನ್ನ ಕಡೆಯಿಂದ ಒಂದು ಸಜೆಷನ್ ಏನಪ್ಪ ಅಂತಂದರೆ, 1 ತಿಂಗಳು ಮಾಡಿದ್ರೆ ನಿಮ್ಗೆ ಏನೂ ಗೊತ್ತಾಗಲ್ಲ, 1-2 ತಿಂಗಳು 3 ತಿಂಗಳು ಮಾಡಿ ಅದಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಬೆಂಗಳೂರು ಲೈಫ್ ಹೆಂಗೆ, ಬೆಂಗಳೂರಲ್ಲಿ ಯಾವ ತರ ಇರಬೇಕು, ಹೆಂಗೆ ಏನು ಅಂತ. ಇದು ನನ್ನ ಸಜೆಷನ್. ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನೋಡಲು ಸಿಗೋಣ. ಬೈ ಫ್ರೆಂಡ್ಸ್.